ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಜೊತೆಗಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬೇರೆ ಸಂದರ್ಭಗಳಲ್ಲಿ ವಿಚಾರಗಳನ್ನ ಮಾತನಾಡೋಣ. ಇವತ್ತು ಸಂಗೀತರ ಸಮಂಜರಿ ಕಾರ್ಯಕ್ರಮ ಇದೆ. ಗಾಲಿ ಧನಂಜಯ ಬಂದ್ರ? ಗಾಲಿ ಬಂದಿಲ್ವಾ? ಅವರು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಕಲಾವಿದರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗಲಿ. ಇನ್ನು ಮುಂದಕ್ಕೆ ಶಾಸಕರು, ನಮ್ಮೆಲ್ಲ ನಾಯಕರುಗಳು ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ, ಈ ತಾಲೂಕಿನ ಹೊಸ ಪ್ರತಿಭೆಗಳಿಗೆ, ಮೊನ್ನೆ ಕನಕಪುರದಲ್ಲಿ ಕ್ರಿಕೆಟ್ ಫೈನಲ್ಸ್ ಆಯಿತು ಜಿಲ್ಲಾ ಮಟ್ಟದ. 2 ಪ್ರೈಸು, ಫಸ್ಟ್ ಪ್ರೈಸು ಅವರೇ ಗೆದ್ರು, ಚನ್ನಪಟ್ಟಣದವರೇ, ಸೆಕೆಂಡ್ ಪ್ರೈಸು ಅವರೇ ಗೆದ್ರು. ಮಗಳೂರು ಮೊದಲನೇ ಬಹುಮಾನ ಗೆದ್ರು, ಕೋಡಂಬಳ್ಳಿಯವರು 2ನೇ ಬಹುಮಾನವನ್ನು ಗೆದ್ರು. ನನ್ನ ಉದ್ದೇಶ ಯಾರು ಗೆಲ್ತಾರೆ ಅಂತಲ್ಲ, ಅವಕಾಶಗಳು, ವೇದಿಕೆಗಳು ಸೃಷ್ಟಿಯಾದಾಗ ಅವರಿಗೆ ಸ್ಫೂರ್ತಿ ಬರ್ತದೆ. ಅವಕಾಶಗಳು ಸಿಕ್ಕಿದಾಗ ಅವರ ಪ್ರತಿಭೆಗಳನ್ನು ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ನನ್ನ ಮನವಿ, ತಾವೆಲ್ಲರೂ ಕೂಡ 28ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೂ 5 ದಿನಗಳ ಕಾಲ ಕನಕೋತ್ಸವ ಬೆಳಗ್ಗೆ 5:30 ರಾತ್ರಿ 12 ಗಂಟೆಯವರೆಗೂ ನಿರಂತರವಾಗಿರ್ತದೆ. ತಾವು ದಯವಿಟ್ಟು ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ, ರಸದೌತಣವನ್ನ, ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ನೀವೆಲ್ಲ ನಂದಿನಿ ಹಾಲ್ಮಾರು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀವಿ. ಚನ್ನಪಟ್ಟಣ ತಾಲೂಕಿನವರು ಅತಿ ಹೆಚ್ಚು ಹಾಲನ್ನ, ಈ ರಾಜ್ಯದಲ್ಲಿ ಅತಿ ಹೆಚ್ಚು 2ನೇ ಹಾಲನ್ನ ಪ್ರೊಕ್ಯೂರ್ ಮಾಡ್ತಾ ಇರ್ತಕ್ಕಂಥ ರೈತರು ಇಲ್ಲಿದ್ದಾರೆ. 2ನೇವರಪ್ಪ ಇಲ್ಲ ಬಿಡು, ನಾನು ಹಂಗೆಲ್ಲ ಸುಳ್ಳು ಹೇಳಲ್ಲ. 2ನೇವರು, 1ನೇವರು ಆಗಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭವಿಷ್ಯ ಈಗ ಹೇಳ್ತಾವೆ ಸ್ವಲ್ಪ ಡಿಫರೆನ್ಸ್ ಉಂಟು. ಬಹುಶಃ ಇನ್ನು ಸ್ವಲ್ಪ ದಿನದಲ್ಲೇ 1ನೇ ಸ್ಥಾನದಲ್ಲಿ ಚನ್ನಪಟ್ಟಣ ತಾಲೂಕು ಇರ್ತದೆ. ನಾನು ಕೇಳೋದಿಷ್ಟೇ, ಹಾಲು ಮಾತ್ರ ಹಾಕೋದಲ್ಲ, ಹಾಲಿನ ಎಲ್ಲ ಉತ್ಪನ್ನಗಳನ್ನ, ನಂದಿನಿಯ ಎಲ್ಲ ಉತ್ಪನ್ನಗಳನ್ನ ಬಳಸ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಮುಖಾಂತರ ರೈತರಿಗೆ ಶಕ್ತಿ ತುಂಬುವಂತ ಕೆಲಸ, ಕರ್ನಾಟಕದ ನಮ್ಮ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯನ್ನ ಬೆಳೆಸಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಕರಿತೀನಿ. ಯಾರನ್ನ? ಗೆಲ್ಲಿ ನಟನ. ಓಕೆ, ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.